ಉತ್ತರಾಧಿಕಾರಿ ಭಾಗ 35. ಅಲ್ಲಿದ್ದ ಇತರ ಪುರುಷ ಪ್ರಯಾಣಿಕರು ತಮ್ಮ ಕೋಪವನ್ನು ತಡೆದುಕೊಂಡು ಈ ಪತಿದೇವನ ಜೊತೆ ಜಗಳವಾಡಿ ಸಮಸ್ಯೆಗೆ ಸಿಲುಕುವುದೋ ಬೇಡವಂತ ದೂರ ಸರಿತಾರೆ. ನಗರದ ಪ್ರಮುಖ ಶಾಪಿಂಗ್ ರಸ್ತೆಯ ನಿಲ್ದಾಣ ತಲುಪಿದ್ದ ಹಾಗೆ ಅನೇಕ ಪ್ರಯಾಣಿಕರು ರೈಲಿನಿಂದ ಕೆಳಗಿಳಿದು ತೊಡಗ್ತಾರೆ. ಕೃಷ್ಣವೇಣಿ ಸುತ್ತಲೂ ಇದ್ದ ಜನರು ಬಾಗಿಲಿನತ್ತ ಸಾಗ್ತಾ ಇರೋದನ್ನು ಗಮನಿಸ್ತಾಳೆ. ವಿಷ್ಣುವರ್ಧನ್ ನಿಜಕ್ಕೂ ಮೆಟ್ರೋದಲ್ಲಿ ಪ್ರಯಾಣಿಸಲು ಪಳಗಿದ್ದಾನೆಯೇ ಅನ್ನೋದು ನಿಜವಾಗ್ಲೂ ಆಶ್ಚರ್ಯಪಡುವಂಥ ವಿಚಾರ. ಆತನತ್ತ ತಿರುಗಿ ಇಳಿಯುವ ಸಮಯವಾಯಿತು ಅಂತ ಮೆಲ್ಲನೆ ತಿಳಿಸೋಕ್ಕೆ ಪ್ರಯತ್ನಪಟ್ಲು. ಹಾಗೆ ವಿಷ್ಣುವರ್ಧನ್ಗೆ ಯಾವ ನಿಲ್ದಾಣದಲ್ಲಿ ಇಳಿಯಬೇಕೆಂಬಂತಹ ಅರಿವು ಕೂಡ ಇರಲಿಲ್ಲ. ಯಾಕಂದರೆ ಅವಳು ಎಲ್ಲಿ ಇಳಿತಾಳೆ, ಎಲ್ಲಿಂದ ಹೆಂಗೆ ಹೋಗ್ತಾಳೆ ಅದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಸರಿ, ಆಕೆ ಹೇಳಿದ್ದನ್ನು ಕೇಳಿಬಿಟ್ಟು ಅತ್ಯಂತ ಸಹಜವಾಗಿ ಹೌದಾ ಸರಿ ಅಂತ ಹೇಳ್ತಾನೆ. ಕೃಷ್ಣವೇಣಿ ಎಂದಿನಂತೆ ಮೆಟ್ರೋದಿಂದ ಕೆಳಗಿಳಿದು ಮುನ್ನಡೆದಳು. ನಿರ್ಗಮನ ದ್ವಾರದತ್ತ ನಡೆಯುವಾಗ ವಿಷ್ಣುವರ್ಧನ್ ಇನ್ನೂ ತನ್ನನ್ನು ಹಿಂಬಾಲಿಸ್ತಿದ್ದಾನೆಯೇ ಎಂಬಂಥ ಒಂದು ಕುತೂಹಲ ಆಕೆಗಿತ್ತು. ಯಾಕಂದರೆ ತನ್ನ ಹಿಂದೆ ಹಿಡಿದಂಥವನು ತನ್ನ ಹಿಂದೆನೇ ಬರ್ತಾ ಇದ್ದಾನೋ ಇಲ್ಲೋ ಅಂತ ಅವಳು ತಿರುಗೇ ನೋಡಿರಲಿಲ್ಲ. ನಿಲ್ದಾಣದಿಂದ ಹೊರಬಂದಾಗ ರಸ್ತೆಯ ಇನ್ನೊಂದು ಬದಿಯಲ್ಲಿ ಟಿ ಕಾರ್ಪೊರೇಷನ್ ಬೃಹತ್ ಕಟ್ಟಡ ಪ್ರತ್ಯಕ್ಷವಾಯಿತು. ಅಲ್ಲಿದ್ದ ಕಚೇರಿಗೆ 5 ನಿಮಿಷಗಳಿಗಿಂತ ಕಡಿಮೆ ನಡಿಗೆಯ ದೂರವಿತ್ತು. ಕೃಷ್ಣವೇಣಿಯ ಹೃದಯದ ಬಡಿತ ತೀವ್ರವಾಯಿತು. ಆಕೆ ತನ್ನ ಮೇಲಧಿಕಾರಿಯ ಪಕ್ಕದಲ್ಲೇ ನಡೀತಿರೋದ್ರಿಂದ ಆತ ಆಕೆಯ ಬೆನ್ನ ಹಿಂದೆ ಅತ್ಯಂತ ಸಮೀಪದಲ್ಲೇ ಸಾಗ್ತಾ ಇದ್ದ. ಇದು ಕಾರ್ಪೊರೇಟ್ ವಲಯ, ಯಾರಾದರೂ ನಮ್ಮನ್ನು ಒಟ್ಟಿಗೆ ನೋಡಿಬಿಟ್ರೆ ಹೇಗೆ ಅಂತ ಆಕೆ ಆತಂಕದಿಂದ ಯೋಚಿಸ್ತಾ ಇದ್ದಾಳೆ. ವಿಷ್ಣುವರ್ಧನ್ ಇದು ಮೆಟ್ರೋದಲ್ಲಿ ಕೆಲಸಕ್ಕೆ ಬಂದಿರುವುದು ನೋಡಿದ್ರೆ ತೀರಾ ಅಸಹಜವಾಗಿ ಕಾಣ್ತಾ ಇತ್ತು. ಹಾಗಾಗಿ ಕೃಷ್ಣವೇಣಿ ಆತಂಕದಿಂದ ತನ್ನ ನಡಿಗೆಯ ವೇಗವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾಳೆ. ವಾಸ್ತವವಾಗಿ ವಿಷ್ಣುವರ್ಧನ್ ಬೆಳಗ್ಗೆ ಸುಮಾರು 7:20ಕ್ಕೆ ತನ್ನ ಕಾರ್ನಲ್ಲಿ ಕೃಷ್ಣವೇಣಿಯ ಬಾಡಿಗೆ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದನು. ಆದರೆ ಮನೆಯಿಂದ ಹೊರಬಂದ ಕೃಷ್ಣವೇಣಿ ಏನೋ ಯೋಚನೆಯಲ್ಲಿ ನೇರವಾಗಿ ಆತನನ್ನು ನೋಡಿದ ಹಾಗೆ, ಆತನ ಕಾರನ್ನು ನೋಡಿದ ಹಾಗೆ, ಅವನ ಮೇಲೆ ಗಮನನೇ ಕೊಡದೆ ಮೆಟ್ರೋದತ್ತ ನಿಲ್ದಾಣದ ಹೆಜ್ಜೆ ಹಾಕುವುದನ್ನು ಕಂಡು ಆತ ಏನು ಮಾಡ್ತಾಳೆ, ಆಕೆ ತನ್ನನ್ನು ನೋಡ್ತಾಳೆ ಇಲ್ವೋ ಅನ್ನೋ ಥರನೇ ಹಿಂಬಾಲಿಸ್ತಾನೆ. ಆತುರದಿಂದ ಟಿಕೆಟ್ ಸ್ವೈಪ್ ಮಾಡಿ ಆಕೆ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಮೆಟ್ರೋ ಹತ್ತುತ್ತಾನೆ. ಆಕೆ ಇಷ್ಟೆಲ್ಲ ಯೋಚಿಸ್ತಿರುವುದು ಆತನಿಗೆ ತಿಳಿದಿರಲಿಲ್ಲ. ಆದರೆ ತನಗೆ ಅರಿವಿಲ್ಲದೆ ಈ ಮಹಿಳೆಯ ಪ್ರತಿಯೊಂದು ಆಲೋಚನೆಯು ಆತನ ಮನಸ್ಥಿತಿಯ ಮೇಲೆ ತೀವ್ರವಾದ ಒಂದು ಪರಿಣಾಮ ಬೀರೋಕೆ ಅಂತ ಹೇಳಿ ಪ್ರಾರಂಭಿಸುತ್ತೆ. 5 ವರ್ಷಗಳ ಸುದೀರ್ಘ ಅವಧಿ ಕಳೆದಿದ್ದರಿಂದ ಆಕೆ ತನ್ನ ಪಾಲಿಗೆ ಕೇವಲ ಒಬ್ಬ ಸಾಮಾನ್ಯ ದಾರಿಹೋಕಿಯಾಗಿದ್ದಾಳೆ ಎಂದು ವಿಷ್ಣುವರ್ಧನ್ ಭಾವಿಸಿದ್ದ. ಆದರೆ ಕಟು ಸತ್ಯವೇ ಬೇರೆಯಾಗಿ ಹೋಗಿತ್ತು. ವಿಷ್ಣುವರ್ಧನ್ ನೇರವಾಗಿ ಟಿ ಕಾರ್ಪೊರೇಷನ್ ಆವರಣದೊಳಗೆ ಹೆಜ್ಜೆ ಇಡ್ತಾನೆ. ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವ್ಯಕ್ತಿಯೇ ಹೀಗೆ ನಡೆದುಕೊಂಡು ಬರುವುದನ್ನು ಕಂಡು ನಿಜವಾಗಿಯೂ ಕಚೇರಿಯೊಳಗೆ ಪ್ರವೇಶಿಸುತ್ತಿದ್ದಂತಹ ಒಂದಷ್ಟು ನೌಕರರೆಲ್ಲರೂ ಕೂಡ ತುಂಬ ಗಾಬರಿಯಿಂದ ಆಶ್ಚರ್ಯಚಕಿತರಾಗಿ ಇಬ್ಬರನ್ನು ನೋಡ್ತಾ ಇದ್ದಾರೆ. CEO ಇಂದು ತಮ್ಮ ಐಷಾರಾಮಿ ಕಾರ್ನಲ್ಲಿ ಬರಲಿಲ್ಲ. ಕಾರ್ ಏನಾಯಿತು? ಬದಲಾಗಿ ರಸ್ತೆಯ ಇನ್ನೊಂದು ಬದಿಯ ಮೆಟ್ರೋ ನಿಲ್ದಾಣದ ಕಡೆಯಿಂದ ಅದು ನಡೆದುಕೊಂಡೇ ಬರ್ತಾ ಇದ್ದಾರೆ. ನೌಕರರು ನೂರಾರು ಗಾಸಿಪ್ಗಳು ಹುಟ್ಟಿಕೊಳ್ಳಲು ಈ ಒಂದೇ ಒಂದು ದೃಶ್ಯವೇ ಸಾಕಾಗಿತ್ತು. ಅವರಿಗಂತೂ ಈ ದಿನದ ಸಂಪೂರ್ಣವಾದ ಭೋಜನ ಅದೊಂದೇ ಟಾಪಿಕ್ಕು. ಕೃಷ್ಣವೇಣಿ ಕಂಪನಿಯ ತಿರುಗುವ ಗಾಜಿನ ಬಾಗಿಲಿನ ಮೂಲಕ ಒಳ ಪ್ರವೇಶಿಸಿ ತಲೆ ಬಗ್ಗಿಸ್ಕೊಂಡು ನೇರವಾಗಿ ಲಿಫ್ಟ್ನತ್ತ ನಡೆದಳು. ಲಿಫ್ಟ್ ಸೂಚಕದ ಸಂಖ್ಯೆಗಳು ಕೆಳಗಿಳಿಯುವುದನ್ನೇ ಕಾಯ್ತಿದ್ದ ಆಕೆ ಬಾಗಿಲು ತೆರೆದ ತಕ್ಷಣ ಗಡಿಬಿಡಿಯಿಂದ ಒಳಗೋದ್ಲು. ಆದರೆ ತಾನು ತಡೆಯಲು ಬಯಸಿದ್ದಂತಹ ಒಂದು ವಿಚಿತ್ರವಾದ ಘಟನೆ ತನ್ನ ಜೊತೆ ಬರಬಾರದೆಂದು ಬಯಸಿದ್ದು ಆ ವ್ಯಕ್ತಿಯನ್ನು ಆಕೆಗೆ ತಪ್ಪಿಸಲು ಸಾಧ್ಯವೇ ಆಗಲಿಲ್ಲ. ಲಿಫ್ಟ್ ಬಾಗಿಲನ್ನು ಕೈಯಿಂದ ತಡೆದು ಒಳಗೆ ಪ್ರವೇಶಿಸುತ್ತಿರುವಂತಹ ಆ ವ್ಯಕ್ತಿಯನ್ನು ಕಂಡ ತಕ್ಷಣ ಕೃಷ್ಣವೇಣಿಯ ಸಣ್ಣ ಮುಖ ಆಘಾತ ಮತ್ತು ಭಯದಿಂದ ಸಂಪೂರ್ಣವಾಗಿ ಬಿಳಿಚಿಕೊಳ್ಳುತ್ತೆ. ಲಿಫ್ಟ್ ಬಾಗಿಲು ಮುಚ್ಚಿಕೊಂಡಾಗ ಕೃಷ್ಣವೇಣಿಗೆ ಚೇತರಿಸಿಕೊಳ್ಳೋಕೆ ಕೆಲವೊಂದಷ್ಟು ಕ್ಷಣಗಳೇ ಬೇಕಾದವು. ಆಮೇಲೆ ಆಕೆ ಆತಂಕದಿಂದ ತಾನು ಹೋಗಬೇಕಾಗಿರುವಂತಹ ಮಹಡಿಯ ಬಟನನ್ನು ಒತ್ತಾಳೆ. ಲಿಫ್ಟ್ ಮೇಲೇರ್ತಾ ಇದ್ದಾಗೆ ಒಳಗಿನ ವಾತಾವರಣ ತೀವ್ರ ಗಂಭೀರ ಹಾಗೂ ನಿಗೂಢತೆಯಿಂದ ಕೂಡಿತ್ತು. ಮಧ್ಯದ ಒಂದು ಮಹಡಿಯಲ್ಲಿ ಬಾಗಿಲು ತೆರೆದಾಗ ಕೆಲವೊಂದಷ್ಟು ಉದ್ಯೋಗಿಗಳು ಒಳಗೆ ಬರಲು ಧಾವಿಸ್ತಾರೆ. ಆದರೆ ಒಳಗೆ ಸಾಕ್ಷಾತ್ CEO ವಿಷ್ಣುವರ್ಧನ್ ನಿಂತಿರುವುದನ್ನು ಕಂಡು ಆಘಾತಕ್ಕೊಳಗಾಗಿ ಅನುಮತಿ ಕೇಳಿ ಒಳಗೆ ಬರಲು ಧೈರ್ಯವಾಗದೆ ಹಿಂತೆಗೆದರು. ಆ ಸಂದರ್ಭದಲ್ಲಿ CEO ಪಕ್ಕದಲ್ಲಿ ನಿಂತಿರುವಂತಹ ಕೃಷ್ಣವೇಣಿಯ ಉಪಸ್ಥಿತಿ ಎಲ್ಲರಿಗೂ ತುಂಬ ಒಂದು ರೀತಿ ಅಸಹಜವಾಗಿ ಕಾಣೋಕೆ ಶುರುವಾಗುತ್ತೆ.
CEO ನಡೆದುಕೊಂಡು ಬಂದಿದ್ದಲ್ಲದೆ ಹೊಸ ಉದ್ಯೋಗಿಯೊಬ್ಬಳ ಜೊತೆ ಲಿಫ್ಟ್ನಲ್ಲಿರುವುದನ್ನು ಕಂಡು ಅವರೆಲ್ಲರೂ ಗೊಂದಲದ ನೋಟ ಬೀರಿದ್ರು. ಅವರಿಗೆ ಒಂದು ಐಡಿಯಾನೂ ಸಿಗ್ತಾ ಇಲ್ಲ, ಕ್ಲಾರಿಟಿನೂ ಸಿಗ್ತಾ ಇಲ್ಲ, ಈಕೆ ಯಾಕೆ ಇವ್ರ ಜೊತೆ ಇದ್ದಾರೆ ಅಂತ. ಕೊನೆಗೂ ಲಿಫ್ಟ್ ಕೃಷ್ಣವೇಣಿ ಕೆಲಸ ಮಾಡುವ ಮಹಡಿಯನ್ನು ತಲುಪುತ್ತೆ. ಆಕೆ ತಕ್ಷಣವೇ ಹೊರಗೆ ಹೋಗಲು ಅನುವಾದಳು. ನಿನ್ನ ಔಷಧಿ. ಆತನ ಧ್ವನಿ ಅತ್ಯಂತ ಕ್ಷೀಣವಾಗಿ, ಕರ್ಕಶವಾಗಿ ಮತ್ತು ದಣಿದಂತೆ ಕೇಳಿಸ್ತಾ ಇದೆ. ಕೃಷ್ಣವೇಣಿ ಹೊರಡುವ ಕ್ಷಣದಲ್ಲಿ ವಿಷ್ಣುವರ್ಧನ್ ಆಕೆ ಎಡ ಮಣಿಕಟ್ಟನ್ನು ತುಂಬ ಮೃದುವಾಗಿ ಹಿಡಿದುಕೊಳ್ತಾನೆ. ತಕ್ಷಣವೇ ಫಾರ್ಮಸಿಯ ಲೋಗೋ ಇದ್ದಂತಹ ಒಂದು ಪ್ರತ್ಯೇಕ ಶಾಪಿಂಗ್ ಬ್ಯಾಗ್ ಒಂದನ್ನು ಆಕೆಯ ಮುಂದೆ ತಂದಿಡ್ತಾನೆ. ನೆನ್ನೆ ರಾತ್ರಿ ಆತ ತನಗಾಗಿ ಕಾಯಲು ಹೇಳಿದ್ದ, ಆದರೆ ಆಕೆ ಕಾಯದೆ ಅವನು ಎಚ್ಚರಿಸಿದ್ದ. ಅದರ ಪರಿಣಾಮ ಏನಾಗಬಹುದು ನೀನೇ ಊಹಿಸು ಅಂತ. ಆದರೆ ಹೊರಟು ಹೋಗ್ಬಿಟ್ಟಿದ್ದಾಳೆ. ಆತ ರಾತ್ರಿಯಿಡೀ ಆಕೆಗಾಗಿ ಕಾದಿದ್ದಲ್ಲದೆ ಬೆಳಗ್ಗೆ ಔಷಧಿಯನ್ನು ಖರೀದಿಸಲು ಅಂಗಡಿಗೆ ಹೋಗಿದ್ದ ಅನ್ನೋಂಥ ಸತ್ಯ ಕೃಷ್ಣವೇಣಿಗೆ ಈಗಷ್ಟೇ ಅರಿವಾಗುತ್ತೆ. ಮೆಟ್ರೋದಲ್ಲಿ ಆತನನ್ನು ಭೇಟಿಯಾದಾಗ ಆತ ಆಕೆಯ ರಕ್ಷಣೆಗೆ ನಿಂತಿದ್ದ. ಆದರೂ ಕೆಳಗಿಳಿಯುವಾಗ ಆಕೆ ಆತನ ಮುಖವನ್ನೊಮ್ಮೆ ನೋಡುವ ಸೌಜನ್ಯವನ್ನು ಕೂಡ ತೋರಲಿಲ್ಲ. ಇಷ್ಟು ಸಮಯದ ನಂತರ ಆಕೆಯ ಕಣ್ಣುಗಳು ಕೊನೆಗೂ ಆತನ ಮುಖದ ಮೇಲೆ ನೆಲೆಗೊಂಡವು. ವಿಷ್ಣುವರ್ಧನ್ ಇಂದಿನ ಪ್ರಯಾಣದಲ್ಲಿ ತನ್ನ ಎಂದಿನ ಒಂದು ಅಚ್ಚುಕಟ್ಟಾದ ಸೂಟ್ ಮತ್ತು ಶೂ ಧರಿಸಿರಲಿಲ್ಲ. ಆತನ ಬಿಳಿ ಶರ್ಟ್ನ ತೋಳುಗಳನ್ನು ಮಡಚಲಾಗಿತ್ತು ಕೂಡ. ಕೊರಳಲ್ಲಿ ಟೈ ಇರಲಿಲ್ಲ. ಆತನ ಸಡಿಲವಾದ ಒಂದು ಉಡುಪು ತುಂಬ ಕ್ಯಾಶುಯಲ್ ಆಗಿತ್ತು. ಆತನ ಅಧಿಕಾರಯುತ ಪ್ರಭಾವವನ್ನು ಕೊಂಚ ತಗ್ಗಿಸಿ ಪ್ರಬುದ್ಧ ಮತ್ತು ಸುಲಭವಾಗಿ ತಲುಪಬಹುದಾದಂಥ ರೂಪ ನೀಡಿದಂತೆ ಭಾಸವಾಗ್ತಿತ್ತು. ಅದೊಂದು ವಿಚಿತ್ರ ಭಾವನಾತ್ಮಕ ಕ್ಷಣವಾಗಿತ್ತು. ಕೃಷ್ಣವೇಣಿ ಮೌನವಾಗಿಯೇ ಕೈ ಚಾಚಿ ಔಷಧಿಯ ಬ್ಯಾಗನ್ನು ಸ್ವೀಕರಿಸ್ತಾಳೆ. ಇತ್ತ ಸೂಜಿ ಇಂದು ಎದ್ದಿಗಿಂತ ಬೇಗನೆ ಕಚೇರಿಗೆ ಅಂತ ಹೇಳಿ ಬಂದ್ಬಿಟ್ಟಿರ್ತಾಳೆ. ಮನಸ್ಸಿನಲ್ಲಿ ಸಾಲು ಸಾಲು ಆಲೋಚನೆಗಳಿದ್ದರಿಂದ ಆಕೆಗೆ ರಾತ್ರಿಯಿಡೀ ನಿದ್ರೆನೇ ಬಂದಿರಲಿಲ್ಲ. ನಿದ್ರೆಯ ಮಂಪರನ್ನು ಹೋಗಲಾಡಿಸಲು ಕಾಫಿ ಮಾಡಿಕೊಳ್ಳುವಂತಹ ಆಲೋಚನೆಯಿಂದ ಆಕೆ ಕಾಫಿ ಮೇಕರ್ನತ್ತ ನಡೀತಾ ಇದ್ದಾಳೆ. ಕಚೇರಿಯ ಕಾರಿಡಾರ್ ದಾಟುವಾಗ ಪ್ಯಾಸೆಂಜರ್ ಲಿಫ್ಟ್ ಬಾಗಿಲ ಬಳಿ ನಿಂತಿದ್ದ ಆಕೃತಿಯೊಂದು ಆಕೆಯ ಗಮನವನ್ನು ಸೆಳೆದು ಅಲ್ಲೇ ನಿಲ್ಲಿಸಿಬಿಡುತ್ತೆ. ಮುಂದಿನ ಕ್ಷಣ ಸೂಜಿ ಆಕೆಯ ಬಳಿಗೆ ಹೋಗಲು ಮುಂದಾದಾಗ ಲಿಫ್ಟ್ ಒಳಗೆ ಕೃಷ್ಣವೇಣಿಯನ್ನು ವ್ಯಕ್ತಿಯೊಬ್ಬ ತೀವ್ರ ಆಕರ್ಷಣೆಯಿಂದ ತನ್ನತ್ತ ಎಳೆದುಕೊಳ್ಳುತ್ತಿರುವಂಥದ್ದು ಕಂಡುಬರುತ್ತೆ. ಆ ವ್ಯಕ್ತಿ ಕೃಷ್ಣವೇಣಿಯನ್ನು ಬಿಗಿಯಾಗಿ ಹಿಡಿದುಕೊಂಡಾಗ ಆತನ ಮಣಿಕಟ್ಟಿನಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳುವಂತಹ ದುಬಾರಿ ಗಡಿಯಾರ ಸೂಜಿಯ ಕಣ್ಣಿಗೆ ಬಿತ್ತು. ಫ್ಯಾಷನ್ ಬ್ರ್ಯಾಂಡ್ಗಳ ಬಗ್ಗೆ ಅಪಾರವಾದಂತಹ ಜ್ಞಾನವಿರುವಂಥ ಸೂಜಿಗೆ ಆತ ಬೇರೆ ಯಾವ ವ್ಯಕ್ತಿಯೂ ಅಲ್ಲ, ತಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಷ್ಣುವರ್ಧನ್ ಅನ್ನುವಂಥದ್ದು ಖಾತ್ರಿಯಾಗುತ್ತೆ. ಲಿಫ್ಟ್ ಒಳಗಿನ ಇಕ್ಕಟ್ಟಾದ ವಾತಾವರಣದಲ್ಲಿ ಕೃಷ್ಣವೇಣಿ ಲಿಫ್ಟ್ನ ಗಾಜಿನ ಗೋಡೆ ಮತ್ತು ವಿಷ್ಣುವರ್ಧನ್ನ ಬಲಿಷ್ಠವಾದ ದೇಹದ ನಡುವೆ ಸಂಪೂರ್ಣವಾಗಿ ಬಂದಿಯಾಗಿದ್ಲು. ಆತನ ಉಸಿರಿನ ಶಾಖ ಆಕೆಯ ಕುತ್ತಿಗೆಗೆ ತಾಗ್ತಾ ಇದ್ದಾಗೆ ಆಕೆಯ ಎದೆಬಡಿತ ತೀವ್ರವಾಗಿ ಹೋಗಿತ್ತು. ಆತನ ತುಟಿಗಳು ನೀಡಿದಂತಹ ಒಂದು ಹಠಾತ್ ಸ್ಪರ್ಶ ಆಗಿರ್ಬೋದು ಆಕೆಯ ಇಡೀ ದೇಹದಲ್ಲಿ ಒಂದು ರೀತಿಯ ತಲ್ಲಣ ಕರೆಂಟನ್ನೇ ಪಾಸ್ ಮಾಡಿದ ಹಾಗಾಯಿತು. ತನ್ನ ಅಸ್ತಿತ್ವವನ್ನೇ ಮರೆಯುವಂತೆ ಮಾಡುವಷ್ಟು ತಲೆ ತಿರುಗುವ ಅನುಭವವಾದದ್ದು. ಆ ನಿಶಬ್ದವಾದ ಲಿಫ್ಟ್ನಲ್ಲಿ ಕೇವಲ ಅವರಿಬ್ಬರ ಉಸಿರಾಟದ ಶಬ್ದ ಮಾತ್ರ. ಬಟ್ಟೆಗಳು ಒಂದಕ್ಕೊಂದು ಉಜ್ಜುವ ಸೌಂಡ್ ಮಾತ್ರವೇ ಪ್ರತಿಧ್ವನಿಸ್ತಾ ಇತ್ತು. ವಿಷ್ಣುವರ್ಧನ್ ತಾನೊಬ್ಬ ದೊಡ್ಡ ವ್ಯಕ್ತಿಯೇ, ಸುತ್ತಮುತ್ತ ಯಾರಿದ್ದಾರೆ, ನಾನು ಎಲ್ಲಿದ್ದೀನಿ ಅನ್ನೋ ಜ್ಞಾನವೂ ಇಲ್ಲದೆ ತನ್ನ ದೊಡ್ಡ ಕೈಗಳಿಂದ ಆಕೆಯನ್ನು ಸಂಪೂರ್ಣವಾಗಿ ತನ್ನ ಅಧಿಪತ್ಯಕ್ಕೆ ತೆಗೆದುಕೊಳ್ಳುತ್ತಿದ್ದಂತೆ ಕೃಷ್ಣವೇಣಿಯ ದೇಹ ಅನ್ನೋದು ನಡುಗೋಕ್ಕೆ ಶುರುವಾಗುತ್ತೆ. ಆತನ ತೀವ್ರವಾದ ಸ್ಪರ್ಶ ಸಾಮೀಪ್ಯದ ಎದುರು ಪ್ರತಿರೋಧ ಒಡ್ಡಲಾಗದೆ ಆಕೆಯ ಕಾಲುಗಳ ಸ್ನಾಯುಗಳು ದುರ್ಬಲಗೊಂಡು ಪೂರ್ಣವಾಗಿ ಸೋತು ಹೋಗ್ತವೆ. ಅವಳ ಪ್ರತಿಯೊಂದು ನರನರದಲ್ಲೂ ಒಂದು ಬಗೆಯ ತೀವ್ರ ಆಕರ್ಷಣೆಯ ಅಲೆಗಳು ಪಸರಿಸ್ತವೆ. ವಿಷ್ಣುವರ್ಧನ ಬಿಗಿಯಾದ ಅಪ್ಪುಗೆ, ಆತನ ಉಸಿರಿನ ತಾಪಕ್ಕೆ ತಾನು ಕರಗಿ ಹೋಗುತ್ತಿದ್ದೇನೆಂಬ ಭಯದಿಂದ ಕೃಷ್ಣವೇಣಿ ಉಸಿರು ಬಿಗಿ ಹಿಡಿದ್ಲು. ಬೆಳಗಿನ ಸಮಯದಲ್ಲಿ ಮತ್ತು ಇಂತಹ ಇಕ್ಕಟ್ಟಾದ ಲಿಫ್ಟ್ ವಾತಾವರಣದಲ್ಲಿ ಯಾರಾದರೂ ಯಾವುದೇ ಕ್ಷಣದಲ್ಲಾದರೂ ಕೂಡ ಬರಬಹುದು ಅನ್ನುವಂತಹ ಆತಂಕ ಹಾಗೂ ಪ್ರಚೋದನಾಕಾರಿ ವಾತಾವರಣ ಆಕೆಯ ಎದೆಬಡಿತವನ್ನು ಮತ್ತಷ್ಟು ಮಗದಟ್ಟು ಹೆಚ್ಚಿಸೋಕೆ ಶುರು ಮಾಡುತ್ತೆ. ಇತ್ತ ಸೂಜಿ ಕೆಫೆಟೇರಿಯಾದ ಮೂಲೆಯಲ್ಲಿ ಹಡಗಿ ನಿಂತು ಬಿಸಿಯಾದ ಕಾಫಿಯನ್ನು ಗಡಿಬಿಡಿಯಿಂದ ಕುಡಿತಾನೇ ಇದ್ದಾಳೆ. ವಿನ್ಯಾಸ ವಿಭಾಗದ ಕಡೆಗೆ ಕೃಷ್ಣವೇಣಿ ಹೆಜ್ಜೆ ಹಾಕುತ್ತಾ ಬರುವುದನ್ನು ಕಂಡ ಸೂಜಿ ತಕ್ಷಣವೇ ತನ್ನ ಕಾಫಿಯನ್ನು ಮುಗಿಸಿ ಆಕೆಯ ಬಳಿಗೆ ನಡೀತಾಳೆ. ಕೃಷ್ಣವೇಣಿಯ ಕೆಂಪಾಗಿದ್ದ ಕೆನ್ನೆಗಳು ಹಾಗೂ ಮಾಗಿದ ಸೇಬಿನಂತೆ ಕೆಂಪಾಗಿ ಹೂತ್ಕೊಂಡಿರುವಂತಹ ಆಕೆಯ ಮೃದುವಾದ ತುಟಿಗಳನ್ನು ಕಂಡ ಸೂಜಿಗೆ ಎಲ್ಲವೂ ತುಂಬ ಸ್ಪಷ್ಟವಾಗಿ ಹೋಗುತ್ತೆ. ತನ್ನ ಬಾಸ್ ಈ ಒಬ್ಬ ಹುಡುಗಿಯ ಮೇಲೆ ಅದೆಷ್ಟು ಪ್ರೀತಿ, ಅಪಾರವಾದ ಆಸೆ, ವ್ಯಾಮೋಹವನ್ನು ಇಟ್ಕೊಂಡಿದ್ದಾನೆ ಅಂತ.
ಲಿಫ್ಟ್ ಒಳಗಿನ ಒಂದು ನಿಕಟ ಕ್ಷಣಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಷ್ಣುವರ್ಧನ್ ಆಕೆ ತುಟಿಗಳಿಗೆ ನೀಡಿದ ತೀವ್ರ ಸ್ಪರ್ಶವೇ ಇದಕ್ಕೆ ಕಾರಣ ಎಂಬ ಸತ್ಯವನ್ನು ಸೂಜಿ ಸುಲಭವಾಗಿ ಗ್ರಹಿಸಿಕೊಳ್ತಾಳೆ. ಮಧ್ಯಾಹ್ನದವರೆಗೂ ಕೂಡ ಕೃಷ್ಣವೇಣಿ ತನ್ನ ನೆನಪುಗಳನ್ನೆಲ್ಲವೂ ಕೂಡ ಬದಿಗಿಟ್ಟು ಕೆಲಸದಲ್ಲಿ ಮಗ್ನಳಾಗಿ ಹೋಗಿದ್ಲು. ಅಷ್ಟರಲ್ಲಿ ಕಾವ್ಯಳಿಂದ ಬಂದ ಫೋನ್ ಕರೆ ಆಕೆಯ ಗಮನವನ್ನು ಬೇರೆಡೆಗೆ ಸೆಳೀತಾ ಇತ್ತು. ಕಾವ್ಯ ಅತ್ಯಂತ ಉತ್ಸಾಹದಿಂದ, ಕೃಷ್ಣವೇಣಿ ನಿಂಗೆ ನೆನಪಿದ್ಯಾ, ನಮ್ಮ ಹೈಸ್ಕೂಲ್ ದಿನಗಳಲ್ಲಿ ಬ್ಯಾಸ್ಕೆಟ್ಬಾಲ್ ಆಡ್ತಿದ್ದಂತಹ ಸುಂದರ ಹ್ಯಾಂಡ್ಸಮ್ ಸೀನಿಯರ್ ಅನಿರುದ್ಧ್ ನನ್ನನ್ನು ಇಂದು ಭೇಟಿಯಾದರು. ಕಳೆದ ಕೆಲವು ವರ್ಷಗಳಿಂದ ಅವರು ನಮ್ಮ ಯಾವ ಒಂದು ಗ್ಯಾಂಗ್ ಸಭೆಗಳಿಗೂ ಕೂಡ ಬಂದೇ ಇರಲಿಲ್ಲ ಅಂತ ಹೇಳ್ತಾಳೆ. ಕೃಷ್ಣವೇಣಿಯ ಉಸಿರು ಒಂದು ಕ್ಷಣ ಸ್ತಬ್ಧವಾಗಿ ಹೋಗುತ್ತೆ. ಆಕೆ ಮೌನವಾಗಿ ಜಾರ್ತಾಳೆ. ಕಾವ್ಯ ಮಾತನ್ನು ಮುಂದುವರಿಸುತ್ತಾ, ಅವರು ನಮಗಿಂತ ಹಿರಿಯರು ಎಂದು ನಮ್ಮ ಜೊತೆ ಅಷ್ಟು ಸುಲಭವಾಗಿ ಮಾತಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಅವರು ಖುದ್ದಾಗಿ ನಾನು ಸಭೆಗೆ ಬರುತ್ತೇನೆ ಅಂತ ಅಂದಿದ್ದಾರೆ. ನನ್ನ ತಾಯಿ ಈ ವಾರಾಂತ್ಯದಲ್ಲಿ ಅಮೆರಿಕಾಗೆ ಸಭೆಯೊಂದಕ್ಕೆ ಹೋಗಬೇಕಾಗಿತ್ತು. ಆದರೆ ಅವರು ವಿದೇಶದಿಂದ ಬಂದಿರೋ ಪ್ರಸಿದ್ಧ ಮೂಳೆ ಮತ್ತು ವೈದ್ಯರನ್ನು ಕರೆತಂದು ನನ್ನ ತಾಯಿಯ ಅನಾರೋಗ್ಯಕ್ಕೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಸ್ವತಃ ಮುಂದೆ ನಿಂತು ಹೇಳಿದ್ದಾರೆ ಅಂತ ಹೇಳ್ತಾಳೆ. ವಿಷ್ಣುವರ್ಧನ್ಗೂ ಸೂರ್ಯ ಅನ್ನೋ ಒಬ್ಬ ಕಿರಿಯ ಸಹೋದರ ಇದ್ದಾನೆ. ಅವರಿಬ್ಬರು ಒಂದೇ ರೀತಿ ಕಾಣ್ತಾರೆ ಅಂತ ಜನ ಹೇಳ್ತಿದ್ದು ಆಕೆಗೆ ತಕ್ಷಣ ನೆನಪಿಗೆ ಬರುತ್ತೆ. ಆದರೆ ಕೃಷ್ಣವೇಣಿ ಸೂರ್ಯನನ್ನು ಎಂದೂ ನೇರವಾಗಿ ನೋಡಿರಲಿಲ್ಲ. ಕೃಷ್ಣವೇಣಿ ಈಗ ನಾಚಿಕೊಳ್ಳುತ್ತಿದ್ದಾಳೆಂದು ಭಾವಿಸಿದ ಕಾವ್ಯ ಮುಂದುವರಿಸುತ್ತಾ, ಆತ ಎಷ್ಟೊಂದು ಬುದ್ಧಿವಂತ, ಎಷ್ಟೊಂದು ಹ್ಯಾಂಡ್ಸಮ್, ಆತನನ್ನು ನೋಡಿ ಯಾರಿಗೆ ತಾನೇ ಆಕರ್ಷಣೆ ಉಂಟಾಗೋದಿಲ್ಲ ಹೇಳು, ಇದರಲ್ಲಿ ನಾಚಿಕೆ ಪಡುವಂಥದ್ದು ಏನಿದೆ ಅಂತ ಅಂದ್ಲು. ಕೃಷ್ಣವೇಣಿಯ ಮುಖ ಮುಜುಗರದಿಂದ ಬಿಸಿಯಾಗತೊಡಗಿತ್ತು. ಆದರೆ ತನಗೆ ಅರಿವಿಲ್ಲದಂತೆಯೇ ಕೃಷ್ಣವೇಣಿಯ ಮನಸ್ಸಿನಲ್ಲಿ ಆ ಸೀನಿಯರ್ ಅನಿರುದ್ಧನ ಮುಖದ ಜಾಗದಲ್ಲಿ ವಿಷ್ಣುವರ್ಧನ ಮುಖ ಬಂದು ನಿಲ್ಲುತ್ತೆ. ವಿಷ್ಣುವರ್ಧನ್ಗೆ ಸೂರ್ಯ ಎಂಬ ಕಿರಿಯ ಸಹೋದರನಿದ್ದಾನೆ ಅಂತ, ಅವರಿಬ್ಬರು ಒಂದೇ ರೀತಿ ಕಾಣ್ತಿದ್ದಾರೆ ಅಂತ ಜನ ಹೇಳ್ತಿದ್ದದ್ದು ಆಕೆಗೆ ತಕ್ಷಣ ನೆನಪಿಗೂ ಬರುತ್ತೆ. ಆದರೆ ಕೃಷ್ಣವೇಣಿ ಸೂರ್ಯನನ್ನು ಎಂದೂ ಕೂಡ ನೇರವಾಗಿ ನೋಡಿಲ್ಲ, ಭೇಟಿಯಾಗಿಲ್ಲ. ಒಂದು ವೇಳೆ ಆ ಒಂದು ಸೀನಿಯರ್ ಅನಿರುದ್ಧ್ ನಿಜವಾಗಿಯೂ ಸೂರ್ಯನಾಗಿದ್ದು ನಾನು ಯೋಚಿಸ್ತಿರುವುದನ್ನು ವಿಷ್ಣುವರ್ಧನ್ ಬಗೆಯಾಗಿದ್ದರೆ ಎಂತಹ ದೊಡ್ಡ ಗೊಂದಲವಿದು ಅಂತ ಅಂದ್ಕೊಂಡ್ಳು. ಏನು ಹೇಳ್ತಿದ್ದೆ ಕಾವ್ಯ, ಈಗ ನನಗಿನ್ನೂ ಕೇವಲ ಒಂದು 24 ವರ್ಷ ಅಂತ ಕೃಷ್ಣವೇಣಿ ಹಠದಿಂದ ಪ್ರತ್ಯುತ್ತರ ನೀಡಿದ್ಲು. 14 ವರ್ಷವಾದ್ರೇನಂತೆ, ಸ್ವಲ್ಪ ಮುಕ್ತವಾಗಿ ಯೋಚಿಸು. ನಮ್ಮ ಶಾಲೆಯಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೀತಿ ಪ್ರೇಮದಲ್ಲಿದ್ದವರನ್ನು ನಾನು ಕಂಡಿಲ್ವೇ? ಅವರಿಗೆ ಎಷ್ಟು ಪ್ರೀತಿ ಪ್ರೇಮದ ಬಗ್ಗೆ, ತನ್ನ ಹುಡುಗನ ಬಗ್ಗೆ ಎಷ್ಟು ಆಸೆ ಕನಸುಗಳಿರ್ತವೆ. ಆಗ ಇದೆಲ್ಲವೂ ತೀರಾ ಸಾಮಾನ್ಯವಾಗಿತ್ತು. ನಮ್ಮ ಸೀನಿಯರ್ ಹುಡುಗಿಯೊಬ್ಬಳು ಪಾಪ ಗರ್ಭಪಾತ ಮಾಡಿಸ್ಕೊಂಡದ್ದು ಇತ್ತು ತಾನೇ. ನನ್ನ ತಾಯಿ ಶಿಕ್ಷಕಿಯಾಗಿದ್ದರಿಂದ ಮನೆಯಲ್ಲಿ ಇಂತಹ ಸಾಕಷ್ಟು ವಿಷಯಗಳನ್ನು ನನಗಂತೂ ಯಾವಾಗಲೂ ಹೇಳ್ತಾನೆ ಇರೋರು ಎಂದ ಕಾವ್ಯ, ಅದು ನಿನ್ನ ಮೊದಲ ಕ್ರಶ್ ಆಗಿತ್ತು, ಆದರೆ ಅದನ್ನು ಒಪ್ಪಿಕೊಳ್ಳಲು ನಿನಗೆ ಮುಜುಗರ ಅಷ್ಟೇ ಅಂತ ದೃಢವಾಗಿಯೇ ಹೇಳಿಬಿಟ್ಲು. ಕೃಷ್ಣವೇಣಿ ಇನ್ನೇನು ಮಾಡೋಕ್ಕೆ ಸಾಧ್ಯ, ಮೌನಕ್ಕೆ ಜಾರುತ್ತಾಳೆ. ಸರಿ, ಪಾರ್ಟಿ ಮಾಡುವ ಸ್ಥಳ ಬದಲಾಗಿದೆ, ಹೊಸ ವಿಳಾಸವನ್ನು ಆಮೇಲೆ ಮೆಸೇಜ್ ಮಾಡ್ತೀನಿ, ಈಗ ಹೊರಡಬೇಕು, ಉಳಿದವ್ರಿಗೂ ವಿಷಯವನ್ನು ತಿಳಿಸ್ಬೇಕಾಗಿದೆ ಎಂದು ಕಾವ್ಯ ಫೋನನ್ನು ಇಡ್ತಾಳೆ. ಕೃಷ್ಣವೇಣಿ ನಿಟ್ಟುಸಿರನ್ನ ಬಿಡುತ್ತಾ ಫೋನನ್ನು ಕೆಳಗಿಟ್ಲು. ಸೀನಿಯರ್ ಅನಿರುದ್ಧ್ ಈ ಬಾರಿ ಪಾರ್ಟಿಗೆ ಬರುತ್ತಾನೋ ಇಲ್ಲವೋ ಅಂತ ಯೋಚಿಸ್ತಿದ್ದ ಆಕೆಗೆ ಕಾವ್ಯ ಆತ ಖಂಡಿತ ಬರ್ತಾನೆ ಅಂತ ಸ್ಪಷ್ಟವನ್ನು ಪಡಿಸ್ತಾಳೆ. ಆ ಹದಿಹರೆಯದ ವಯಸ್ಸಿನಲ್ಲಿ ಪ್ರತಿಯೊಬ್ಬ ಹುಡುಗಿಗೂ ಯಾರ ಮೇಲಾದರೂ ಒಂದು ಕ್ರಶ್, ಒಂದು ಚೆನ್ನಾಗಿದ್ದಾನೆ ಅಂತನೋ ಅನಿಸಿರುತ್ತೆ, ಸಹಜ. ಕೃಷ್ಣವೇಣಿ ಅದನ್ನು ಬಹಿರಂಗವಾಗಿ ಒಪ್ಕೊಳ್ದಿದ್ರು ಆ ಭಾವನೆ ಏನೆಂದು ಆಕೆಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆ ಒಂದು ಹಳೆಯ ಆಲೋಚನೆಗಳನ್ನು ಮನಸ್ಸಿನಿಂದ ತೆಗೆದುಹಾಕಲು ಆಕೆ ತಲೆಯನ್ನು ಅಳ್ಳಾಡಿಸ್ತಾಳೆ. ಅಕಸ್ಮಾತ್ ಆ ಸೀನಿಯರ್ ಎದುರಾದರೆ ಮೌನವಾಗಿಯೇ ತಲೆಯಾಡಿಸಿ ಬಂಧಿಸಿದರೆ ಸಾಕು, ಅದಕ್ಕಿಂತ ಹೆಚ್ಚೇನೂ ಇಲ್ಲ. ವಿಶಾಲವಾದ ಶಾಲಾ ಮೈದಾನದಲ್ಲಿ ಆತನನ್ನು ಆರಾಧಿಸುತ್ತಿದ್ದಂತಹ ನೂರಾರು ಹುಡುಗಿಯರಿದ್ದರು. ಬಿಡಲ್ ಸ್ಕೂಲ್ ಗೋಡೆಯ ಮನೆಯಲ್ಲಿ ನಿಂತು ಕದ್ದು ನೋಡುವಂಥದ್ದು, ಅವನ ಆಟ ಪಾಠಗಳನ್ನು ನೋಡುವಂಥದ್ದು, ಆ ಸಣ್ಣ ಹುಡುಗಿಯನ್ನು ಆತನ ನೆನಪಿಟ್ಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡ್ಳು. ಅನಿತಾ ಆತನ ಮುಖವನ್ನೇ ದ್ವೇಷದಿಂದ ನೋಡುತ್ತಾ, ನೀನು ಯಾವ ರೀತಿಯ ಹುಡುಗಿಯನ್ನು ಮದುವೆಯಾಗ್ತೀಯೋ ನನಗಂತೂ ಊಹಿಸಲು ಸಾಧ್ಯವಿಲ್ಲ. ನನಗಂತೂ ನಿನಗೋಸ್ಕರ ಕಾದು ಸಾಕಾಗಿದೆ. ನಿನಗೆ ಜೀವನದಲ್ಲಿ ಯಾವುದೇ ಮಹತ್ವಾಕಾಂಕ್ಷೆಯೇ ಇಲ್ಲ. ನಾನು ಚಿಕ್ಕವಳಿದ್ದಾಗ ನನ್ನ ಮುಗ್ಧತೆಯನ್ನು ಬಳಸಿಕೊಂಡು ನನ್ನನ್ನು ಮೋಸಗೊಳಿಸಿದೆ ನೀನು. ಜೀವನದಲ್ಲಿ ಮಾಡಿದ ಏಕೈಕ ಕೆಲಸ ಎಂದು ನನಗನ್ನಿಸ್ತದೆ ಅಂತ ಹೀಯಾಳಿಸಿದ್ಲು. ರವಿಚಂದ್ರನ್ ಮೌನವಾಗಿ ನೇರವಾಗಿ ಕುಳಿತಿದ್ದನ್ನು ಆತ ಈಗಾಗಲೇ ಜೀವನದ ಸಂಧ್ಯಾಕಾಲದಲ್ಲಿದ್ದರೂ ಕೂಡ ಆ ಮಾಜಿ ಪತ್ನಿ ಇನ್ನೂ ಆತನ ಸ್ವಾಭಿಮಾನವನ್ನು ಮೆಟ್ಟಿ ತುಳಿಯುತ್ತಿದ್ಲು. ಈಕೆಯ ಸಂಪರ್ಕವನ್ನೇ ಸಂಪೂರ್ಣವಾಗಿ ಕಡಿದುಕೊಳ್ಳುವುದು ತಾನು ತೆಗೆದುಕೊಂಡಂತಹ ಅತ್ಯುತ್ತಮವಾದ ನಿರ್ಧಾರ ಎಂದು ಆತನಿಗೆ ಮನವರಿಕೆ ಕೂಡ ಆಗಿತ್ತು. ಆದರೆ ಇಂದು ಆತನಿಗೆ ಆಕೆಯಿಂದ ಒಂದು ಕೆಲಸ ಕೂಡ ಆಗಬೇಕಾಗಿತ್ತು.
ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ನನ್ನ ಹುಟ್ಟೂರಿನಲ್ಲಿರುವ ನಮ್ಮ ಹಳೆಯ ಮನೆಯನ್ನು ಡೆವಲಪರ್ಗಳೆಲ್ಲರೂ ಕೂಡ ಕೆಡವಲಿದ್ದಾರೆ. ಆ ಮನೆಯಲ್ಲಿ 3ನೇ ಒಂದು ಭಾಗದ ಮಾಲೀಕತ್ವ ನನ್ನದಾಗಿದೆ. ಹಾಗಾಗಿ ಈ ಬಗ್ಗೆ ನಿನ್ನ ಅಭಿಪ್ರಾಯ ಕೇಳೋಕೆ ಅಂತ ಹೇಳಿ ಬಂದಿದ್ದೀನಿ. ನಿನಗೆ ಪರಿಹಾರದ ಹಣ ಬೇಕಾದರೆ ನಿನ್ನ ಪಾಲು ಎಷ್ಟು ಅಂತ ಹೇಳು ಅಂತ ರವಿಚಂದ್ರನ್ ಕೆಳಗೆ ನೋಡುತ್ತಾ ಕೇಳ್ತಾನೆ. ಅನಿತಾಳ ಕಣ್ಣುಗಳನ್ನು ನೇರವಾಗಿ ನೋಡುವ ಧೈರ್ಯ ಆತನಿಗಿರಲಿಲ್ಲ. ಈ ವಯಸ್ಸಿನಲ್ಲೂ ಅನಿತಾ ಅತ್ಯಂತ ಸೌಂದರ್ಯವತಿಯಾಗಿದ್ಲು. ತನ್ನ ದೇಹ ಕಟ್ಟು ಸೌಂದರ್ಯವನ್ನು ಆಕೆ ಎಷ್ಟು ಅಚ್ಚುಕಟ್ಟಾಗಿ ಕಾಯ್ದುಕೊಂಡಿದ್ದಳೆಂದರೆ ಆಕೆ ನಿಜವಾದ ವಯಸ್ಸನ್ನು ಯಾರೂ ಊಹಿಸಲು ಕೂಡ ಸಾಧ್ಯವಿರಲಿಲ್ಲ. ಬೃಹತ್ ಟೀ ಕಾರ್ಪೊರೇಷನ್ ಮಾಜಿ ಅಧ್ಯಕ್ಷರು 2ನೇ ಪತ್ನಿಯಾಗಿದ್ದ ಆಕೆ ಸದಾ ಶ್ರೀಮಂತಿಕೆಯ ವೈಭೋಗದಲ್ಲಿದ್ದು ಪತಿಯೊಂದಿಗೆ ವಿದೇಶಿ ಪ್ರವಾಸಗಳಲ್ಲಿ ಕಾಲ ಕಳೆದಿದ್ಲು. ಆಕೆ ಪತ್ರಿಕೆಗಳ ಮುಖಪುಟದಲ್ಲಿ ಮೆರೆಯುತ್ತಿದ್ದಾಗ ರವಿಚಂದ್ರನ್ ಆ ಫೋಟೋಗಳನ್ನು ನೋಡಿದಂತಹ ದಿನ ಇನ್ನೂ ಹಸಿಯಾಗಿಯೇ ಇದೆ. ಆ ದಿನ ಆತ ಕಟ್ಟಡ ನಿರ್ಮಾಣದ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದನು. ಪತ್ರಿಕೆಯಲ್ಲಿ ತನ್ನ ಮಾಜಿ ಹೆಂಡತಿ ಬೇರೊಬ್ಬ ಶ್ರೀಮಂತನ ಜೊತೆ ವೈಭವದಿಂದಿರುವುದನ್ನು ಕಂಡು ದಿಗ್ಭ್ರಮೆಯಾಗಿ ಹೋಗ್ತಾನೆ. ಆಲೋಚನೆಯಲ್ಲಿ ಮುಳುಗಿದ್ದಾಗ ಮೇಲಿಂದ ಬೀಳುತ್ತಿದ್ದ ಕ್ರೇನ್ ಗಮನಕ್ಕೆ ಬರಲಿಲ್ಲ. ಕಾರ್ಮಿಕರು ಚೀರಿದ್ರು, ಆತನಿಗೆ ಕೇಳಿಸಿಲ್ಲ. ಪರಿಣಾಮವಾಗಿ ಕ್ರೇನ್ಗಾಗಿ ಆತನ ಎಡಕಿವಿ ಸಂಪೂರ್ಣವಾಗಿ ಜಜ್ಜಿ ಹೋಗುತ್ತೆ. ಎಷ್ಟೇ ಆದರೂ ಅನಿತಾ ಆತನ ಚೊಚ್ಚಲ ಪ್ರೀತಿ. ಆತ ಮದುವೆಯಾದ ಮೊದಲ ಮಹಿಳೆಯಾಗಿದ್ದರಿಂದ ಆಕೆಯನ್ನು ಮರೆಯಲು ಆತನಿಗೆ ಸಾಧ್ಯವೇ ಆಗಿರಲಿಲ್ಲ. ರಾಜಪಟ್ಟಿಯಲ್ಲಿದ್ದಂತಹ ಆ ಮನೆ ಶಿಥಿಲಾವಸ್ಥೆಯಲ್ಲಿದ್ದ 2 ಅಂತಸ್ತಿನ ಹಳೆಯ ಕಟ್ಟಡವಾಗಿತ್ತು. ಅದನ್ನು ಕೆಡವಿ ಹೊಸ ಯೋಜನೆ ನಿರ್ಮಿಸಲು ಬಂದಿದ್ದಂತಹ ಡೆವಲಪರ್ಗಳು ಸೂಕ್ತ ಪರಿಹಾರವನ್ನು ನೀಡುವುದಾಗಿ ಭರವಸೆಯನ್ನು ಕೂಡ ನೀಡಿರ್ತಾರೆ. ಆದರೆ ಪರಿಹಾರದ ಹಣ ಸಿಗಬೇಕಾದ್ರೆ ಮನೆಯ ಎಲ್ಲ ಹಕ್ಕುದಾರರ ಸಹಿ ಮಾಡಬೇಕಾಗಿತ್ತು. 25 ವರ್ಷಗಳ ಹಿಂದೆ ಮದುವೆಯಾದಾಗ ರವಿಚಂದ್ರನ್ ಪ್ರೀತಿಯಿಂದ ಅನಿತಾಳ ಹೆಸರನ್ನು ಮನೆ ಪತ್ರಕ್ಕೆ ಸೇರಿಸಿದ್ದನ್ನು ವಿಚ್ಛೇದನ ಸಮಯದಲ್ಲಿ ಅನಿತಾ ಆಸ್ತಿಯ ಪ್ರಸ್ತಾಪವನ್ನು ಎತ್ತಿರಲಿಲ್ಲ ಹಾಗೂ ಮನೆ ಭಾಗವಾಗುವ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈಗ ಡೆವಲಪರ್ಗಳು ಆಕೆಯ ಸಹಿ ಕಡ್ಡಾಯವೆಂದು ಒತ್ತಾಯಿಸ್ತಿದ್ರೆ ರವಿಚಂದ್ರನ್ ಆಕೆಯನ್ನು ಎಂದಿಗೂ ಕೂಡ ಹುಡ್ಕೊಂಡು ಕೂಡ ಬರ್ತಾ ಇರಲಿಲ್ಲ. ಅನಿತಾ ತನ್ನೆದುರು ದೀನವಾಗಿ ಕುಳಿತಿದ್ದಂತಹ ರವಿಚಂದ್ರನನ್ನು ಒಮ್ಮೆ ಮೇಲಿಂದ ಕೆಳಗೆ ನೋಡಿ ತಕ್ಷಣವೇ ಮುಖ ತಿರುಗಿಸ್ಕೊಂಡ್ಲು. ಇಬ್ಬರೂ ಕೊನೆಯ ಬಾರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಕನಿಷ್ಠ 1 ವರ್ಷವೇ ಕಳೆದು ಹೋಗಿತ್ತು. ರಾಜಪಟ್ಟಿಯ ಆ ಮನೆಯ ಬಗ್ಗೆ ನಮಗೇನು ಅಷ್ಟೇ ನೆನಪಿಲ್ಲ ಅಂತ ಅನಿತಾ ತನ್ನ ಕೆಂಪು ತುಟಿಗಳನ್ನು ಸರಿಸಿ ತಣ್ಣಗೆ ನೋಡಿದ್ಲು. ಆ ಒಂದು ಸಣ್ಣ ಪಟ್ಟಣದ ಹಳೆಯ ಜಾಗಕ್ಕೆ ಕೆಡವಲು ಪ್ರತಿ ಚದರ ಮೀಟರ್ಗೂ ಎಷ್ಟು ಪರಿಹಾರ ನೀಡುತ್ತಿದ್ದಾರೆ? ಅದೊಂದು ಪಾಳು ಬಿದ್ದ ಪಟ್ಟಣದಂತಿದೆ. ಡೆವಲಪರ್ಗಳು ಪ್ರತಿ ಚದರ ಮೀಟರ್ಗೆ ಕೇವಲ 2,000 ಅಷ್ಟೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.